ನಮ್ಮ ಜೊತೆಯಲ್ಲಿದ್ದಾರೆ ಜಮಖಂಡಿ ತಾಲೂಕಾ ಪಂಚಾಯಿತಿಯ ಸದಸ್ಯರು ಹಾಗೂ ಬಾಗಲಕೋಟ್ ಜಿಲ್ಲೆಯ ಕುರುಬ ಸಮಾಜದ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಲಕ್ಷ್ಮಣ್ ಹಳಿಮನಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಪೊಲಿಟಿಷಿಯನ್ಸ್ ಇನ್ India.com ಒಂದು ಆನ್ಲೈನ್ ಮೀಡಿಯಾ ಪರವಾಗಿ ತಮಗೆ ಒಂದು ಹಾರ್ದಿಕವಾದಂತಹ ಸ್ವಾಗತ ಸರ್. ಸರ್ ತಾವು ರಾಜಕೀಯ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದಿರಿ? ಸ್ಟಾರ್ಟಿಂಗ್ ರೀ 2004 ಹಾಸನ ಕಾರ್ಯಕರ್ತ. ನಮ್ಮದು ಆಸೆ ರೈತರ ಬದಲು ಬಾಳಿತ್ತು. ರೈತರಾದ ಆಸಕ್ತಿ ಏನಿತ್ತಂದ್ರೆ ಈ ಸಬ್ಸಿಡಿ ನಾವೇನು ಲಕ್ಷ ಸಾವಿರ ಅಂದ್ರಿ ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಪರಿಶ್ರಮ ಬೆಳೀತಿದ್ವಿ. 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಐತ್ರಿ. ಈಗ 12-13 ಸಾವಿರ ರೂಪಾಯಿ ಕ್ವಿಂಟಲ್ ಅಡಿಷನ್ ಐತ್ರಿ. 20-25 ಸಾವಿರ ರೂಪಾಯಿ 20-25 ಚೀಲ ಬೆಳಿತೀವಿ ಅದನ್ನು. ಆಮೇಲೆ 40 ಟನ್ ಕಬ್ಬು ಬೆಳಿತೀವಿ. ಅದು ಈಗ 2 ಸಾವಿರ ರೂಪಾಯಿ ಟನ್ ಐತಿ. 80 ಸಾವಿರ ರೂಪಾಯಿ ಆಗೈತಿ. ಅದಕ್ಕೆ ಈಗ ಸರ್ಕಾರದಿಂದ ಏನು ಕೇಳ್ಕೊಂಡ್ರೆ ರೀ ಕರೆಂಟ್ 24 hours ಕೊಡ್ತೀವತ್ತು ಊರಾಗ ಕೊಟ್ಟಾಗ ಅದು 5-3 ತಾಸು ಕೊಡ್ತಾರೆ. ಅಲ್ಲಿ ಅನ್ನ ಉಣ್ಣೋದನ್ನ ತೊಡ್ದಾಗ ಇಲ್ಲಿ ಕರೆಂಟ್ ಊರಾಗ ಜಾಸ್ತಿ ಅಲ್ಲಿ ಉಳಿದು 3 ತಾಸು. ಆಮೇಲೆ ಅದೊಂದು ಫಾಲ್ಟ್ ರೀ ಸರ್ಕಾರದ. ಎರಡನೇ ಫಾಲ್ಟ್ ಏನಂದ್ರೆ ರೀ ಸರಿಯಾಗಿ ಡ್ಯಾಮ್ಗಳು ನಮ್ಮ ಇಂದ 50-40 ವರ್ಷದಿಂದ ಡ್ಯಾಮ್ ಕಟ್ಟಿದ್ದಾರೆ. ಒಳಗೆ ಮಣ್ಣು ಬಿದ್ದು ಎಲ್ಲ ಮುಚ್ಚಿ ಹೋಗಿದ್ದಾರೆ. ಅದನ್ನ ಯಾರು ಕ್ಲೀಕರ್ಸ್ ಹೋಗ್ತಾರೆ ಬರೀ ಆ ಬಿಲ್ಡಿಂಗ್ ಕಟ್ಟಿರ್ತಾರೆ. ಈ ಜಾಸ್ತಿ ಕೆಲಸ ಮಾಡೋದು ಕೈದು ಮಾಡಂಗಿಲ್ಲ ಸರ್ಕಾರ. ಇನ್ನೊಂದು ನಾವು ಓಟ್ ತೊಗೋಬೇಕು, ನೀವು ಓಟ್ ತೊಗೋಬೇಕು. 2 ರೂಪಾಯಿ ನಾವು ಕೊಟ್ಟಿವಿ, BJP 3 ರೂಪಾಯಿ ಕೊಟ್ಟಿವಿ, ನಾವು 1 ರೂಪಾಯಿ ಕೊಡ್ತೇವೆ. ಮುಂದಿನ ಸರ್ಕಾರ ಬರುತ್ತೆ ಹಂಗೆ ಕೊಟ್ಬಿಡ್ತೇವೆ. ಅಕ್ಕಿ ಯಾರು ದುಡಿಯೋಕೆ ಸಿಗಂಗಿಲ್ಲ. ಈಗ ನಮ್ಮ ದೋಸ್ತರೆಲ್ಲ ಏನಂತಾರೆ ಎಲ್ಲಿ ಹೊಲಗೆ ಉಣ್ಯಾಗ ಈಗ 500 ರೂಪಾಯಿ ನಮ್ಮಲ್ಲಿ ಮಾಸಾಸನೆ ಇರ್ತದೆ ವಯಸ್ಸಾದವರಿಗೆ. ನಮಗೆ ಗಂಡ ಇದುವೇ ರೀತಿ ಇರ್ತೈತೆ ರೀ. ಒಂದು 30 ರೂಪಾಯಿ ಕೊಟ್ಟರೆ 30 ಕಿಲೋ ಅಕ್ಕಿ ಕೊಡ್ತಾರೆ ರೀ. ದುಡಿ ಏನು ಕುಡಿಬೇಕು ಚೆನ್ನಾಗಿ. ಮತ್ತು ಇವ್ರಿಗೆ ಕೊಡೋದು ಏನು ತಪ್ಪಲ್ರಿ. ಆದ್ರೆ ಆ ಸ್ಕೀಮ್ ಬಂದಿದ್ದು ಬೇರೆ ರೂಪದಾಗ ಯಡಿಯೂರಪ್ಪದಾಗ, ಇದು ಕೊಡೋದು ಬೇರೆ ರೂಪದಾಗ. ಆ ಸ್ಕೀಮ್ ಎದಕ್ಕೆ ಬರ್ತದೆ ಯಡಿಯೂರಪ್ಪ ಸಾಹೇಬ್ರು ಹೇಳಿದ್ರು ಅಂದ್ರೆ ಅವ್ವ ಅಪ್ಪ ದುಡಿಯೋಕ್ಕಾಗಿಲ್ಲ, ಸೊಸಿ ಮಗ ಕೂಡಿ ಗಂಡ ಮದುವೆಯಾಗಿ ಅವ್ರು ಹೊರಗೆ ಹೋದ್ರೆ ತಿಳ್ಕೊಳ್ಳಿ. ಅವ್ರ ಅವ್ವ ಅಪ್ಪ ಇಲ್ಲಿ ಉಳಿತಾರೆ ಮನ್ಯಾಗ ತಳಕ್ಕೆ. ಅವ್ರಿಗೆ 1,000 ರೂಪಾಯಿ ಮಾಡಿದ್ದವು. ಆಕಿಗೆ 500, ಆಕಿಗೆ 500. ಅದನ್ನ ನಮ್ಮಂತ ರಾಜಕೀಯವ್ರೆಲ್ಲ ದುರುಪಯೋಗ ತೊಗೊಂಡು ನಿನಗೂ ಮಾಡೋದು, ಅವನಿಗೂ ಮಾಡೋದು, ಅವನಿಗೂ ಮಾಡೋದು, ನನಗೂ ಮಾಡ್ಬೋದು. ಯಾಕೆ ಮಾಡೋದಿಲ್ಲ ಅಂದ್ರೆ ತಹಶೀಲ್ದಾರ್ ಕೇಳೋದು, ಜಗಳ ಮಾಡೋದು, ತಹಶೀಲ್ದಾರ್ಗೆ ಹೋಗೋದು, ಅಂಜಿಕೆ ಹಾಕೋದು. ನಾನು ಮಿನಿಸ್ಟ್ರಿಗೆ ಮಾತಾಡ್ತೀನಿ ಮಾಡಿಕೊಡು. ಅವನು ಸರಿ ಮಾಡಿ ಕೊಟ್ಟಿದ್ದೆ 5 ಎಕರೆ ಕೊಡತಾರ 4 ಎಕರೆ ಕೊಡತಾರ. ನಮ್ಮಲ್ಲಿ ಹಿಂಗೆ ಅವಶ್ಯಕತೆ ಇಲ್ಲದ ಅವಶ್ಯಕತೆ ಇರುತ್ತೆ. ನಮ್ಮ ಚಿಮ್ಮುಡುರ್ಗೆ 8 ಲಕ್ಷ ರೂಪಾಯಿ ಪಾರ ಬರ್ತೀನಿ ಇಲ್ಲಿ. ನೀವು ಯಾವ ಉದ್ದೇಶದಿಂದ ರಾಜಕೀಯಕ್ಕೆ ಬಂದಿದ್ದೀರಾ ಸರ್? ವಾಜಪೇಯಿ ಸರ್ಕಾರ 5 ವರ್ಷ ಆಡಾತಿ ಒಳ್ಳೆ ಮಾಡಿದಿರಿ ಅಂತ ನೋಡಿದ್ವಿ ಎಲ್ಲ ಕೂತ್ರಿ. ನಮ್ಗೆ ನಿಮ್ಮಂತ ಒಳ್ಳೆ ಮಂದಿ ಬಂದು ಹೇಳಿದ್ರಿ ನೀವು ಪ್ರಧಾನಮಂತ್ರಿ ಆದ್ರೆ ನಮ್ಗೆ ಭಾಳ ಒಳ್ಳೇದಾಗೈತಿ. ನೀವು ಆಳುವಂಥ ಮನುಷ್ಯ ಬ್ರಹ್ಮಚಾರಿಗಳನ್ನು ದುಡ್ಡು ಮಾಡೋ ಮನುಷ್ಯ ಅಂತ ನಾವು ಅದಕ್ಕೆ ಎಲ್ಲರೂ ಕೂಡಿ ಸಂಘಟನೆ ಮಾಡಿ ಓಡಾಡಿ ಎಲ್ಲ ಸೀಟ್ ಗೆಲ್ಲಿಸಿದ್ವಿ. ಅದ್ರ ಕಡೆಗೂ ಅದು ಆಸೆ ನಮ್ಗೆ ತೀರ್ಲಿಲ್ಲ, ಗೆಲ್ಲಿಲ್ಲ ಅಂತೇಳಿ ಹಿಂದಾಡಿಸಿ ನೆಕ್ಸ್ಟ್ ನಾವು ಉಳ್ಕೊಂಡು ನಮ್ಮ ದೋಸ್ತರೆಲ್ಲ ಕೂಡಿ ಭಾಳ ಉದ್ಯೋಗಕ್ಕೆ ಹೋಗ್ಬಿಟ್ರು. ಅದು ಉದ್ಯೋಗ ಜಾಬ್ ಎಲ್ಲ ಮಾಡೋಕೆ ಹೋಗ್ಬಿಟ್ರು. ನಾವು ಹಂಗಾಗಿ ಉಳ್ಕೊಂಡು ಬಂದು ಕಿಶಿಂದ MLA ಲಿಂಕ್ MLA ದೋಸ್ತಿ ಮಾಡ್ಕೊಂಡು ಲೋಕಲ್ MM ಅವ್ರ ಇಟ್ಕೊಂಡು ಹಂಗೆ ಅವರು ಸ್ಪಂದಿಸ್ತಿರೋ ಒಂದು ಕೆಲಸಕ್ಕೆ ನಾವು ಹೋಗ್ತಿದ್ವಿ. ಜನರು ಸಾರ್ವಜನಿಕ ಕೆಲಸ ತೊಗೊಂಡು ಜನನೂ ಅಥವಾ ಲೀಡರ್ಗಳು ಅಥವಾ ಉಳಿಸ್ಕೊಂಡ್ಬಿಟ್ಕೊಳ್ಳಿ. ನಮ್ಗೆ ಯಾವಾಗ ಲೀಡರ್ ಹಾಕೊಂಡು ನಮ್ಗೆ ಗೊತ್ತಿಲ್ಲ. ಸರ್ ನಿಮ್ಮ ರಾಜಕೀಯ ಗುರು ಅಂತ ನೀವು ಯಾರನ್ನು ಹೇಳ್ತೀರಿ ಸರ್? ಫಸ್ಟ್ ಹೇಳ್ಬೇಕಾದ್ರೆ ನನಗೆ ಜಾಸ್ತಿ ಅದನ್ನು ಇವರ ಗುರು ಅಂತ ಹೇಳ್ಬೇಕಾರೆ ತಾಲೂಕು ಲೆವೆಲ್ದಾಗ ಗುರು ಅಂದ್ರೆ ರೀ ಸಿದ್ದು ಸೌದಿನ ಫೈನಲ್ ರೀ. ಸಿದ್ದು ಸೌದಿ ಮಾಜಿ ಶಾಸಕರಾದಂಥ ಸಿದ್ದು ಸೌದಿ ಅವರು ನಾವು ಏನೇ ಹೇಳಿದ್ರು ಕೆಲಸ ಕುಯ್ಕಾಯಿ ಮಾಡಿಬಿಡ್ತಿದ್ರು. ನಾವು ಅಂತೀವಿ ನಿಮ್ಮಂಥವ್ರನ್ನ ಇಬ್ಬರು ಕರ್ಕೊಂಡು ಹೋಗಿ ಸಾಹೇಬ್ರ ನಮ್ಮ ಮನುಷ್ಯ ಎಣ್ಣೆ ಮಾಡತ್ತಿದ್ದಾರೆ ಅಂತ ಹೇಳಿದ್ರೆ ಅದಾಗ ಫಾಸ್ಟ್ ಮ್ಯಾಗ IS ಇರ್ತಾರಲಿ KS ಇರ್ತಾರೆ. ಈಗ ಎಣ್ಣೆ ಮಾಡತ್ತಿ ನೀನು ತಪ್ಪಾಕೈತಿ ಅಂತಿದ್ರಪ್ಪ. ಎಡ ಮಾತಾಡ ಬರಚಾಗ ಆರ್ಮಿ ಇದ್ರು ಅವರು. ಆರ್ಮಿ ಒಳಗೆ ಡ್ಯೂಟಿ ಮಾಡಿದ್ರಿಂದ ನಮ್ಗೆ ರಾಜಕೀಯ ಭಾಳ ಮಾಡ್ತಾರೆ. ಅವ್ರ ಆರ್ಮಿ ಒಳಗೆ ನೌಕರಿ ಮಾಡಿ ಬಂದಿದ್ದರಿಂದ ಅವ್ರಿಗೆ ಭಯ ಇರ್ತಿಲ್ಲ, ಜಾಸ್ತಿ ಧೈರ್ಯ ಇರ್ತಾರೆ, ಧೈರ್ಯ ಇರ್ತಾರೆ. ಸರ್ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಮತ್ತೆ ರಾಜಕೀಯಕ್ಕೆ ಬಂದ ನಂತರ ಯಾವ್ಯಾವ ಕೆಲಸಗಳನ್ನು ಮಾಡಿದ್ದೀರಾ? ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅಂದ್ರೆ ನಮ್ಮಲ್ಲಿ ಭಾಳ ಮಂದಿ ಲೀಡರ್ ನಿಮ್ಮ ಹೊರಗಿದ್ದಾರೆ. ಲೋಕಲ್ದಲ್ಲಿ ಕಲ್ತವ್ರು ಜಾಸ್ತಿ ಇರ್ತಾರೆ. ಅವರೆಲ್ಲ ಸಾರ್ವಜನಿಕವಾಗಿ ಮಾಡತ್ತಿದ್ರು. ಪಂಚಾಯತ್ ಒಳಗೆ ಮಾಡ್ತಿದ್ರು, ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮಾಡ್ತಿದ್ರು.
ನನಗೆ ಉಳಿದಿದ್ದು ಒಂದು ಗುರಿ ಏನಪ್ಪ ಅಂದರೆ KB ಎಕ್ಸಾಮ್ ಏನೈತಲ್ಲ ಇದ್ದು ಕಂಪ್ನಿಗೆ ಅಲ್ಲಿ ನನಗೆ ಯಾರು ಹೋಗಿ ಅಲ್ಲಿ ಗಡಚಾಗಿ ಕೆಲಸ ರೈತರಿಗೆ ಮಾಡ್ಸಾಕ ತಯಾರಿರ್ತದೆ ಬರೀ 108 ಸುಳ್ಳು ಹೇಳೋದು ಇಲ್ಲ 2 ನಂಬರ್ ಮಂದಿ ಕಡೆ ತುಂಬಿಸೋದು ಸುಡೋದು TC ಸುಡೋದು ಆವು ಇವು ನನಗೆ ನಾನು ಡೈರೆಕ್ಟ್ ಕೆಲಸ ಮಾಡೋದಕ್ಕಿಂತ ಮೊದಲು ರೀ 4-8 ಜನ ಅಲ್ಲಿ ರೈತನ ತೊಗೊಂಡು ಕಚೇರಿಯಾಗಿ ಕೂತ್ಬಿಡ್ತೀನಿ ಅವು ಒಂದೊಂದು ಇವು ಇರ್ತಾವೆ ಒಂದು TCಗೆ ರೀ 10 ಮೋಟ್ರ್ ಇರ್ತಾವೆ 60 TC ಇದ್ರೆ 8 ಇರ್ತಾವೆ 100 ಇದ್ರೆ TC ಇದ್ರೆ 15 ತನಕ ಮೋಟ್ರ್ ಇರ್ತಾವೆ ಅದು ಒಂದು TC ಸುಟ್ಟಿದ್ರೆ 15 ಕುಟುಂಬ ಬದುಕ್ತಿರ್ತಾವೆ ಅದ್ರಾಗ ಈಗ 10-15 ಜನ ಕರ್ಕೊಂಡು ನಾನು ಡೈರೆಕ್ಟ್ ಹೋಗಿಬಿಡ್ತೀನಿ ಅಲ್ಲಿ ನಮ್ಮ ಸರ್ ಅವ್ರು ಸ್ಪಂದಿಸ್ಲಿಕ್ಕೆ ಅಂದ್ರೆ ನಂದೇನು ಚಿಟ ಡೈರೆಕ್ಟ್ ಅವ್ರ ಸಂಬಂಧಪಟ್ಟ ಅಧಿಕಾರಿ ಮಾತಾಡಿಬಿಡ್ತೀನಿ ನಾವು ಜಿಜಿ ಬರ್ಬರ ಮಾಡ್ತಿರ್ತೀವಿ ಅದು ಅವ್ರು ಕೆಲಸ ಮಾಡೋದ್ರಿಂದ ನನಗೆ ಇಲ್ಲಿ ಜಾಸ್ತಿ ಅನುಕೂಲ ಆಗ್ತಿತ್ತು ಇಲ್ಲಿ ಜನ ಸಂಪರ್ಕ ಜನರು ನಿಮ್ಮ ಮೇಲೆ ಪ್ರೀತಿ ಮಾಡಕ್ ಸ್ಟಾರ್ಟ್ 25-30 ಸಾವಿರ ರೂಪಾಯಿ ಕೆಲಸ ಬರೀ ಅದು ಒಂದು ಕೆಲಸ ಅವ್ರು ಮಾಡ್ಕೊಂಡು ಸ್ಟಾರ್ಟಿಂಗ್ ದಡಲ್ ತಂದು ಇಟ್ಕೊಂಡು ಚಾಲು ಮಾಡೋದ್ರಿಂದ ಅವ್ರಿಗೆ ಏನಾಗೈತ್ರಿ ನಾವು ಪರ್ಗು ಬಾ ಎಲ್ಲಿ ಬಾ ಕೆಲಸ ಅವ್ರು ಬಿಟ್ಟು ಹೋಗ್ತಿರ್ತಿಲ್ಲ ಈಗ ಸಾರ್ವಜನಿಕ ರೋಟಾವಟ್ರ್ ಬರ್ತಿದ್ವು ಬೆಳೆ ಬರ್ತಿದ್ವು ಎಲ್ಲ ಭಾಳಷ್ಟು ಜನ ಬರ್ತಿದ್ವು ನಾವು ಅಧಿಕಾರಿಗಳಿಗೆ ಒಳನಾಟ ಚಲೋ ಇರ್ತೀವಿ ನಾವು ಗಡಚಾಗಿ ಮಾತಾಡಿದ್ವಿ ಅಂದ್ರೆ ನಾವು ರೊಕ್ಕ ನಮ್ಮ ಮೇಲೆ ಇನ್ಕೋರಿಗೆ ಅವ್ರು ಹಾಕಿದ್ರು ನಾವು ಅವ್ರು ಹಾಕಿದಾರೆ ಅಧಿಕಾರಿಗಳು ನೀವು ರೊಕ್ಕ ತಿಂತ ನೋಡಿದ್ರು ನನಗೆ ಸಂಬಂಧ ಇರ್ತಿಲ್ಲ ರೊಕ್ಕಕ್ಕೆ ನಮ್ಗೆ ಸರ್ ಅಧಿಕಾರಕ್ಕೆ ಬಂದ ನಂತರ ಗ್ರಾಮದಲ್ಲಿ ಏನು ಕೆಲಸ ಮಾಡಿಸಿದ್ರ ಫಸ್ಟ್ ಮೇನ್ ಪಾಯಿಂಟ್ ಕೇಳ್ರಿ ನಮ್ಮಲ್ಲಿ ಚುಮ್ಮುರದಲ್ಲಿ 8,000 ಜನಸಂಖ್ಯೆಗಳು 3,000 ಶಾಲೆ ಕಲಿತಾವ್ರಿ ಹೈಸ್ಕೂಲ್ ಬರ್ತೂ ಸಣ್ಣ ಸ್ಕೂಲ್ ದೊಡ್ಡ ಸ್ಕೂಲ್ ಎಲ್ಲ ನಮ್ಮಲ್ಲಿ 12 ಸ್ಕೂಲ್ ಟೋಟಲ್ 12 ಶಾಲೆ ರೀ ವಾಜಪೇಯಿ ಸರ್ಕಾರ ಇದ್ದಾಗ ನಮ್ಮಲ್ಲಿ 8 ಸ್ಕೂಲ್ ಬರ್ತು ಹೊಟ್ಟದವ್ರಿ ಆಮೇಲೆ ಹೆಣ್ಮಕ್ಳ ಶಾಲೆ ಬೇರೆನೆ ಗಂಡು ಮಕ್ಕಳ ಶಾಲೆ ಬೇರೆನೆ ಹೈಸ್ಕೂಲ್ ಬೇರೆನೆ ಐತಿ 12 ಶಾಲೆ ಅವರು ಬರೇ ಎಲ್ಲರೂ ವಾಜಪೇಟಿಗೆ ಮನೆ ಕೊಟ್ಟು ಬಡ ಬಣ್ಣ ಹಚ್ಚಿರಿ ನಮ್ಮ ಶಾಲೆ ಕಿಟಕಿ ಹಾಕಿ ನಮ್ಮ ಶಾಲೆಗೆ ತಾಲೂಕ್ ಪಂಚಾಯತ್ ಹೆಚ್ಚಿನ ಅಲ್ಲಿ ಇರ್ತೈತೆ ಶಾಲೆಗಳಿಗೆ ನಾವು ಬಡ ಎಲ್ಲ ಸರ್ವೆ ಮಾಡಿಸಿಬಿಟ್ಟು ರೂಮ್ಗಳೆಲ್ಲ ಟೋಟಲ್ ನಮ್ಮ 3 ಶಾಲೆಗಳು 70 ರೂಮ್ ಅವು ಎಲ್ಲ ಒಂದೇ ಪೀರಿಯಡ್ನಾಗ ಎಲ್ಲ ಬಣ್ಣ ಮಾಡಿಸ್ಕೊಡ್ತೀನಿ ಶೌಚಾಲಯ ಏನು ಬೇಕು ಎಲ್ಲ ಏನು ಈಗ ಹೋಗಿ ಕೇಳಿದ್ರೆ ಸರ್ ಬಂದು ನಮ್ಮ ಜಗಳ ಇಲ್ಲ ಹಂಗೆಲ್ಲ ಅವ್ರನ್ನ ಫಸ್ಟ್ ಎಲ್ಲ ಕುಲ್ಲ ಮಾಡಿರೋದು ಆಮೇಲೆ ನಾ ಹೆಚ್ಚಿನ ನಾನು ತೊಗೊಂಡಲ್ರಿ ಸರ್ಗಳು ಹೇಳಿ ಇವು ಹೇಳಿ ನೋಡ್ರಿ ಇವರು ತೊಂದರೆ ಐತಿ ಮಾಡಿಕೊಡ್ತೀನಿ ಮಾಡ್ಕೊಡ್ತಿರ್ತೀವಿ ಮತ್ತು ಅದ್ರಾಗ ನಾ ಹಿಂದಿತ್ತ ಸರ್ಗಳನ್ನ ಹೆಚ್ಚು ಮಾಡಿಸ್ತೀನಿ ರೀ ಮಸ್ತರ್ಗಳಿಗೆ ಇದನ್ನ ಬಣ್ಣ ಹೆಂಗೆ ಬೇಕು ನೀನು ಹೆಂಗೆ ಮಾಡ್ಕೋ ಅದೇ ಕೇಸಿನ ಕೇಳ್ತೀನಿ ಅದು ಒಂದು ಸಮಸ್ಯೆ ನಂದು ತಾಲೂಕ್ ಪಂಚಾಯತ್ ಮೆಂಬರ್ ಬಿಟ್ಟು ಕುಲ್ಲ ಆತ್ರಿ ಇನ್ನೊಂದು ರೈತರಿಗೆ ಏನು ಕೊಟ್ಟಿನಿ ಅಂದ್ರೆ ಸ್ಟಾರ್ಟಿಂಗ್ ರೀ MLA ಫಂಡ್ನ್ಯಾಗ ಕುಡಿ ನೀರು ತೇಸಿಂದ್ರೆ ಬರ್ತಿದ್ದು ಟಾಕಿರಿ ಪ್ರತಿಯೊಬ್ಬ ರೈತ ಕೇದಾಮ ಕೊಟ್ಟಿದ್ರು 100 ಕೊಟ್ಟಿದ್ರು ಅದು ತುರ್ತಿ ಐತ್ರಿ ಅದು ಒಂದು ಜಾಸ್ತಿ ಒಟ್ಟು ಒಂದು ಬರಗಾಲ ದುಡಿಮೆ ಐತ್ರಿ ಫಂಡ ಸದಾನಂದ ಗೌಡ ಮುಖ್ಯಮಂತ್ರಿ ಇದ್ರಾಗ ಅದು ಎಷ್ಟು ಜಾಸ್ತಿ ಎಲ್ಲ MLA ಭೇಟಿ ಕೊಟ್ಟು ಅವ್ರ ಅನುದಾನದಾಗ ಎಲ್ಲ ಇಸ್ರು ಕೊಡ್ತೀನಿ ಮತ್ತು ಇವತ್ತಿಗೂ ನಾನು ಈಗ ಅಧಿಕಾರಿಯಲ್ಲಿ ಬಿಡಲಿ ಈಗ 9 ದಿನ ನಾವು ಬರಗಲೇ ಬಂದಿಲ್ಲ ನಿನ್ನೆ ಒಂದು ರೋಟಾವಟು ರೈತರಿಗೆ ಕೊಡಿಸಿ ಮುಂದೆ ಕೂತು ಕೊಡಿಸಿ ಕರಿತೀನಿ ಸಬ್ಸಿಡಿ ಒಳಗೆ ಮತ್ತು ಪೇಪರ್ ಸೊಪ್ಪು ಸಾಕ್ರಿ ನಾನು ಎತ್ತಿದ ಕೈ ಅವು ಮೊದಲು ನಿಮ್ಗೆ ಕೇಳೋದು ಹೋಗಿ ನೀವು ಏನೇನು ಕೊಡಬೇಕು ನಿಮ್ಗೆ ನಾವು ಕಾಗದ ಕೇಳೋದು ನೀವು ಬಾಯಲ್ಲಿ ಹೇಳ್ತೀರಿ ಆಮೇಲೆ ನಾನು ಹೇಳ್ತೀನಿ ಒಂದು ಹಳೆಯಾಗಿ ನೀವು ಬರೆದು ಕೊಡ್ತೀವಿ ಖಾತೆ ಪಾಣಿ ಗಾಡಿ ನಿಮ್ದ ಚಿಕ್ಕ ಹಿಡಿಯೋದ ಸರ್ಟಿಫಿಕೇಟ ನಿಮ್ಮ ಕಾಸ್ಟ್ ಬೇಕಾದ್ರೆ AC ಕಾಸ್ಟ್ ಇದೆ ಕಾಸ್ಟ್ ಎಲ್ಲ ತರಿಸಿ ಅದನ್ನು ರಿಪೋರ್ಟ್ ಮಾಡಿಸಿ ಬಾಯಲ್ಲಿ ಮಾಡಿ ಮುಂದೆ ಇಟ್ಟು ಹೆಂಗೆ ಬರಬೇಕು ಅದಕ್ಕೆ ಬಂದು ಮತ್ತು ಅದು ಅಷ್ಟು ಕಾಯ್ದೆಸರಿ ಕೆಲಸ ಮಾಡೋಕೆ ನನಗೆ ಭಾಳ ಇಷ್ಟ ರೀ ಇಷ್ಟು ಮಾಡ್ತೀವಿ ಜಗ ಆದ್ರೆ ಹಿರಿಯಾಗ ತಮ್ಮ ಗಂಟು ದೊಡ್ಡವರು ಅಲ್ಲಿ ಹೋಗಿರ್ತೀವಿ 60-70 ವಯಸ್ಸು ಹಿರಿಯಾಗ ಇರ್ತೀವಿ ಮತ್ತು ಅವನು ಹೆಚ್ಚಿನ ಪ್ರಮಾಣ ನಾವು ಕೋಟಿಗೆ ಸ್ಟೇಷನ್ಗೆ ಹೋಗಿ ಇಲ್ಲಿ ಬಿಡಂಗ ಎಲ್ಲ ನನ್ನ ಚಲೋ ಇತ್ತು ಇಲ್ಲೇ ಮುಗಿಸಿ ಮಾಡ್ಕೋತ ಬಂದರೆ ಅದು ಜನರ ಈಗ ನಾನು ರಾಜಕೀಯ ಬಂದೀನಿ ನಾನು ದೊಡ್ಡವ ಏನಕ್ಕೆ ಕಾರಣ ನಿಮ್ಮಂಥವ್ರನ್ನ ಹೇಳ್ಕೊಂಡು ಏನು ಮಾಡಿದ್ದಾರೆ ಸುಮ್ ಕೂತ್ರು ಇಲ್ಲೇ ರೂಮಲ್ಲಿ ಅಂತಾರೆ ನನಗೂ ಇಲ್ಲೇ ಇರೋದು ಇದೆ ಡೈರೆಕ್ಟ್ ಇಲ್ಲಿ ಬಂದು ಮುಖದ ಮೇಲೆ ಹಸಿಗೆ ತೆಗೆದು ಕರ್ಕೊಂಡು ಹೋಗ್ತೀವಿ ಅರಿಬೇಕು ಸರ್ ರೈತರ ವಿಷಯ ಮತ್ತೆ ಏನೇನು ಕೆಲಸಗಳನ್ನು ತಗೋಬೇಕು ಸರ್ಕಾರ ಕಡೆಯಿಂದ ಅನ್ಕೊಂಡಿದ್ದೀರಾ ನೀವು? ನನಗೆ ಅನಿಸಿದ ಮಟ್ಟಿಗೆ ರೈತರಿಗೆ ಭಾಳ ತೊಂದರೆ ಕೊಡೋದು ಅಂದ್ರೆ KB ಒಳಗೆ TC ಸುಟ್ತರ ಕೊಡಂಗಿಲ್ಲ, ಅದು ಒಂದು ದೊಡ್ಡ ಸಮಸ್ಯೆ. ಮತ್ತೆ ನೀನು ಆಫೀಸ್ಗೆ ಹೋಗು, ನೀವು ದೊಡ್ಡ ಅಧಿಕಾರಿ ಇರ್ತಿ, ನೀನು ಒಂದು ನಟ್ ಕೊಡಕ್ಕೆ ಹೋಗಿಲ್ಲ, ಒಂದು ಬಿಡ್ಕೊಂಡು ತಗೋತಾರೆ. ನಮ್ಗೆ ಅದು ನೋವು ಭಾಳ ಐತ್ರಿ. 25 HP 2 ಬೋರ್ ಹಾಕಿ TC ಕೇಳಕ್ಕೆ ಹೋದ್ರೆ
ನೀವು ಸೆಲ್ಫ್ ಮೇಲೆ ತೊಗೊಂಡ್ಬಿಟ್ಟಿರ್ತಾರೆ. ಇವ್ರು ಸೆಲ್ಫ್ ಮೇಲೆ ತೊಗೊಂಡ್ರೆ 1.5 ಲಕ್ಷ ರೂಪಾಯಿ ಬೇಕು. ಮತ್ತು ಅಲ್ಲಿ ಒಬ್ಬ ಅಧಿಕಾರಿ ನಾವು 60,000 80,000 ಪಗಾರ ಹೋಗ್ತೀವಿ. ಆದರೆ ನಮಗೆ ಮಾಲ್ ಕೊಡಾಗಿಲ್ಲ ನೋವು ಅನಿಸ್ತೈತಿ. ನಾವು ಜನಪ್ರತಿನಿಧಿಯಾಗಿ ನಮಗೆ ಸ್ವಲ್ಪ ಮುಜುಗರ ಅನಿಸ್ತೈತಿ. ಅಂದರೆ ಇವರು ಅದನ್ನ ಅಲ್ಲಿ ಮಾಡ್ತಿರ್ಬೇಕು. ಮತ್ತು ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ನಡೀತಾವೆ. ಈಗ ಇವ್ರು ಮನೆಗಳು ಹಾಕೋದು ಇವು ಏನು ಉತ್ತಾರಗಳು 8 ತಿಂಗಳ ಮನೆಗಳು ಉತ್ತಾರ ಕೊಡಬೇಡ ಅಂತ ಪಂಚಾಯತಿ ಒಳಗೆ ಯಾರು ರಾಜ್ಯ ಸರ್ಕಾರ ಹೇಳ್ತೀವಿ. ರಾಜ್ಯ ಸರ್ಕಾರ ಐತಿ ಕೇಳಂದ್ರೆ ಕೋರ್ಟ್ ಹೇಳ್ತಿ ಕೊಡಬೇಡ ಅಂತ ಹೇಳ್ತೀವಿ. ಅದಕ್ಕೊಂದು ವ್ಯವಸ್ಥೆ ಮಾಡಿ ಉತ್ತಾರ ಕೊಡಾಕತ್ಬೇಕಲ್ಲ ಮನೆಗಳು, ಅದು ಬಂದಿಟ್ಬಿಟ್ಟಿದ್ದಾರೆ. ಅವ್ನು ಕೋರ್ಟ್ ಕೊಡಬೇಡ ಅಂತಂದ್ರೆ ಕಂಪ್ಯೂಟರ್ ಇದ್ರಾಗ ಕೊಡ್ಬೇಕಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೇಳ್ಬೇಕು, ಇಲ್ಲ ತಾವೇ ಕೊಡ್ಬೇಕು ಪಂಚಾಯತಿಂದ. ಅವರು ಕೇಳಕ್ಕೆ ಬಡ್ರ ಹೋಗ್ತಾರಲ್ಲೇ ನಮ್ಗೆ ಸರ್ಕಾರ ಬೇಡ ಐತ್ರಿ ಅಂತ. ಇಲ್ಲಿ ಉತ್ತಾರ ಪ್ರತಿಯೊಂದಕ್ಕೂ ಬೇಕು ರೈತರು. ಒಂದು ಮನೆ ಮಾರಾಕ್ಬೇಕು, ಮನೆ ತೊಗೊಳಕ್ಬೇಕು, ಮನೆ ಕಟ್ಟಾಕ್ಬೇಕು. ಇಂಥ ಒಳಗೆ ಒಂದೊಂದು ಸರ್ಕಾರಗಳು ತಪ್ಪು ಭಾಳ ಮಾಡ್ತಾವ್ರಿ. ಅದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ರೀ ಏನಾಗೈತ್ರಿ, ಈ ಸರ್ಕಾರದಿಂದ ರೀ ಗಮನಕ್ಕೆ ಹೊಡಿಬೇಕಾದ್ರೆ ನಿಮಗೆ ಸರ್ಕಾರ ಮಾಡ್ಬೇಕಾಗಿದ್ದು ಭಾಳ ಐತ್ರಿ. ನಿಮ್ಮಂಥವ್ರು ಗಣಿತ ಸರ್ಕಾರ ಕೆಲಸ ಮಾಡ್ಬೇಕು. ಮತ್ತು ಎಲ್ಲೋ ದುಡ್ಡು ಖರ್ಚು ಮಾಡ್ತಾರಲ್ಲ ಅದೇನೋ ಒಂದು ಮಂದಿಗೆ ತೊಂದರೆ ಆಗಿಬಿಟ್ರು. ಈಗ ಇವರು ಇನ್ನು ನಮ್ಮ ಇದೇನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿತ್ತಲ್ಲ, ಬಂದಂತಾರೆ ರೈತರ ಬದಲು ಮಾಡ್ತೊಂದಿದ್ದು ಇವತ್ತಿಗೆ ಒಂದು ಸಮಸ್ಯೆ ಬಗ್ಗೆ ಏನು ಬಗ್ಗೆ ಅದ್ರದ್ದು ಮೇನ್ ಸಮಸ್ಯೆ ಅಂದ್ರೆ ಕರೆಂಟ್ ಹಿಂಗೈತಿ 3 ತಾಸು ರೋಡ್ದಾಗ. ಅದೇನು ಪರ್ಕ್ ಇಲ್ಲ. ಏನು ಕೇಂದ್ರದಾಗ ಗೌರ್ಮೆಂಟ್ ಐತೆ ದೇಶದಿಂದ ಆರಿಸ್ಕೊಟ್ರು ಅವೇನು ಹೆಸ್ ಕೊಡಲಿಲ್ಲ ಇವ್ರಿಗೆ. 3 ತಾಸು ಐತ್ರಿ. ಇವ್ರು ಅಕ್ಕಿ ಒಳಗೆ ಸಿಕ್ಕೊಂಡ್ ಕೂತಾರ, ಅಕ್ಕಿ ಕೊಡಬೇಕು ಕಂಪಲ್ಸರಿ. ಯಡಿಯೂರಪ್ಪ ಸಾಹೇಬ್ ಪಗಾರ ಸಿಕ್ಕೊಂಡ್ ಕೂತಿದ ಮಾಸಾಸಿನೊಳಗೆ 10 ಲಕ್ಷ ತಿಂಗಳ ಕಳ್ಸತ್ತಿ, ನಮ್ಗೆ 10 ಲಕ್ಷ ಬರೋದೈತಿ ಪಗಾರ. ಈಗ ಅಕ್ಕಿ 2 ಲೋಡ್ ಬರ್ತಿತ್ತು, ಈಗ 5 ಲೋಡ್ ಬರತ್ತಿ. ದುಡುಕಿ ಮಾಡೋದಕ್ಕೆ ಸರ್, ರೈತರ ವಿಷಯ ಒತ್ತಿ ಹೇಳುವುದಕ್ಕೆ ನನಗೆ ರೈತರ ಒಂದು ಸಮಸ್ಯೆದ ಪ್ರಶ್ನೆ ಬಂತ ಸರ್. ಈ ಹಿಂದೆ ಬೆಳಗಾವದಲ್ಲಿ ಒಬ್ಬ ರೈತನು ಆತ್ಮಹತ್ಯೆ ಮಾಡಿದ್ದಾನೆ. ಈ ವಿಷಯಕ್ಕೆ ಸಂಬಂಧಪಟ್ಟ ತಮ್ಮ ಅಭಿಪ್ರಾಯ ಏನು ಸರ್? ಬೆಳಗಾವದಲ್ಲಿ ಆ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರಿ, ಬೇಸಾಯ ಬಂಡಿಯವ್ರು ಸತ್ರು. ಈಗ ಅವ್ರು ಈಗ ಒಂದು 10 ಲಕ್ಷ ರೂಪಾಯಿ ಕೊಟ್ಟವ್ರು ಹೊರಗೆ ಹಾಕಿದ್ರು. ನಾವೊಂದು 30 ಲಕ್ಷ ಕೊಟ್ಟರು, ನೀವೊಂದು 4 ಲಕ್ಷ ಕೊಟ್ಟರು. ಈಗ ಅಂಬರೀಷ್ ಬಾಬು ಅಡ್ಮಿಟ್ ಆಗಿದ್ದಾರೆ ಸರ್. ಇವ್ರು ಅವರೆಲ್ಲರೂ ಬಳೆ ಭೇಟಿ ಆಗ್ತಾರೆ. ಇವ್ರು ಅವ್ರಿಗೆ ನ್ಯಾಯ ಇತ್ತು, ಅವ್ರಿಗೆ ನ್ಯಾಯ ಕೊಡಲಿಲ್ಲ. ಇಲ್ಲಿ ನ್ಯಾಯ ಕೊಡಲಿಲ್ಲ. ಇವ್ರಿಗೂ 500 ರೂಪಾಯಿ ಹೆಚ್ಚು ಕೊಡ್ತಂದ್ರೆ ಇವ್ರು ಕೊಡಲಿಲ್ಲ. ಅವಾಗ ಬಾಯಿಯವ್ರು ಅವ್ರಿಗೂ ನ್ಯಾಯ ಕೊಡಲಿಲ್ಲ. ಮುಂದೆ ಇವರು ಏನು ಮಾಡ್ತಾರೆ, ಮರಿ ಶಕ್ತಿ ಆಗ್ತೈತಿ ನಮ್ಮ ಜನಕ್ಕೆ. ಈಗ ಪ್ರಭುಗೆ ಏನಾರ ಆದ್ರೆ 3,000 ಸರ್ 4 ಲಕ್ಷ ಬಿದ್ದೈತೆ ನಾವು ಸರ್ಕಾರಗಳು ಗೊತ್ತೈತೆ. ಅದಕ್ಕೆ 4 ಬಸ್ 5 ಬಸ್ ಟೈಮ್ ಪಾಸ್ ಮಾಡಿ ಮುಚ್ಚಿ ಮತ್ತೆ ಅಂತ ಅನುಭವ ಮಾಡ್ತಾರೆ. ಮತ್ತು ಹಂಗೂ ಮಾಡ್ತಾರೆ ಅವರು. ಈಗ ನಿಮ್ಮ ಕಣ್ಣು ಮುಂದೆ ನೋಡ್ರಲ್ಲ, ಈಗ ಅಲ್ಲಿ ಅವು ಬಾಯಿಯವ್ರು ಅಲ್ಲಿದ್ರು, ಇಲ್ಲಿ ಇವ್ರು ಅಲ್ಲಿದ್ರು, ಏನು ಸಕ್ಸಸ್ ಆಗಿಲ್ಲ. ಮತ್ತು ಹಂಗಾಗೈತ್ರಿ. ಮತ್ತು ಈಗ ಚಲೋ ಅಧಿಕಾರಿಗಳು ಕೆಲಸ ಮಾಡಕ್ಕೆ ಅನಿಸ್ತಾರೆ. ಚಲೋ ನಿಮ್ಮ ಹತ್ರ ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಂದ್ರೆ, ದುಡ್ಡು ತಿನ್ನೋದ್ರಲ್ಲಿ ನಾ ಮಾಡ್ತೀನಿ ಕೆಲಸ ಅಂದ್ರೆ ಅವ್ರು ಇಟ್ಕೊಳಂಗಿಲ್ಲ. ಇವ್ರು ನಮ್ಮ ಅಧಿಕಾರಿ, ನಮ್ಮ ಮಿನಿಸ್ಟ್ರುಗಳು. ನಾನು ಇಷ್ಟೇನೆ ಮಾಡಪ್ಪ ಅಂದ್ರೆ ನಾನು ಒಳಗೋಗಿ ನೋಡ್ತೇನೆ ರೀ. TV ಮಾಧ್ಯಮ ಇಷ್ಟು ಫಾಸ್ಟ್ ಆಗಿವತ್ತು ಇದೇ ಹೇಳಿಲ್ಲ. ಆ ತೊಂದರೆಗಳು ಏನು ತೆಪ್ಪಿಲ್ಲ. ಹೌದು, ಸರ್ಕಾರದಾಗ ತೊಂದರೆಗಳು ಏನು ನಮ್ಮ ಮುಂಬೈ ಕರ್ನಾಟಕದಾಗ ತೆಪ್ಪಿಲ್ಲ. ಮಾತ್ರ ಆ ಕಡೆ ಗೊತ್ತಿಲ್ಲ. ಈಗ ಅಲ್ಲಿ ರೈತ ಆತ್ಮಹತ್ಯೆಗೆ ಸರ್ಕಾರನೇ ಕಾರಣ ಅಂತ ಅಂತೀರ? ಅದ್ರಾಗ ಏನೈತಿ, ಇವ್ರು ಕುಚ್ಚಿದಾರು ಅವ್ರು ಸಾತ್ ಮೇಲೆ ಹೋಗಿ ನೆಬ್ಸೋದಂತ ಅವಶ್ಯಕತೆ ಇಲ್ಲ. ನಾವು ಮುನ್ನೂರು ಕೊಡ್ತೀನಿ 2 ರೂಪಾಯಿ ಬಹಳ ನೇರವಾದ ಅಂತ ಉತ್ತರ ನಿಮ್ದು. ನಾವು 300 ರೂಪಾಯಿ ಕೊಡ್ತೀವಿ ನಡ್ರಿ ಅಂದ್ರೆ ಆಯ್ತು. 600 ರೂಪಾಯಿ 300 ಕೊಡ್ರಿ ಅದು ಹೋಗ್ತಾರೆ. ಅವ್ರಿಗೆಲ್ಲ ಉದ್ಯೋಗ ಬಿಟ್ಟು ಕುಂದ್ರು ಬೆಡ್ಕೊಂಡಿರ್ತಾರೆ. ಇವರು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ರೀ, ಇವ್ರು ನಮ್ಮವ್ರ ಪುತ್ರ ಅಂದ್ರೆ ಇವ್ರು ಕಾಂಗ್ರೆಸ್ದವ್ರ, ಇವ್ರು BJP ಅವ್ರು ಅನ್ನೋದು, ಅವ್ರು BJP ಅವ್ರು ಕೂತ ಕಾಂಗ್ರೆಸ್ದವ್ರು ಅನ್ನೋದು ಉಲ್ಟಾ ಒಬ್ಬರನ್ನ ಅವ್ರು ಹಾಕಿ ಅವು ನಿರ್ಲಕ್ಷ್ಯ ಮಾಡ್ಕೊತ. ಮತ್ತು ಇವ್ರು ಸಿದ್ದರಾಮಯ್ಯ ಸಾಹೇಬ್ ಮಾಡ್ತಾನ ಕೆಲಸ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅವರು ಇವರು ಮಾಡೋದಾನಂತ ಏನು ನಿರೀಕ್ಷೆ ಇಟ್ಕೊಂಡ್ರಿ, ನಿರೀಕ್ಷೆಗಳು ಫೇಲ್ ಆಗ್ಯಾವ. ಯಾಕೆ ಫೇಲ್ ಆಗ್ಯಾವ? ಭರವಸೆ ಆಗಿದಾವ್ರಿ. ಒಂದು ಸಕ್ಸಸ್ ಇಲ್ರಿ. ನೋಡ್ರಿ, ನಾ ಹೇಳ್ತೀವಿ ನಮ್ಮ ಮಂದಿ ಸ್ವಾಭಿಮಾನಿ ಐತಿ, ದುಡ್ತಿರ್ತಾರ್ರಿ. ಅದ ಕರೆಂಟ್ ಕೊಡ್ರಿ, ಗಾಂವ್ರಿ TC ಕೊಡ್ರಿ. ನೀ ಅಧಿಕಾರಿ ವಾಲ್ಪೇಟಿಗೆ ನೀವು ಕೆಲಸ ಮಾಡ್ರಿ. ಅವ್ನು ಬಡೋದ ಚಿಕ್ಕ ಗಿಡದ ಸಮಿತಿ ತೊಗೊಳಕ ಒಂದು 12 ವರ್ಷ ಹೋಗ್ಬೇಕು. ಚಿಕ್ಕ ಗಿಡದ ತೊಗೊಳಕ್ಕೆ ತಹಸೀಲ್ದಾರ್ ಸಿಗ್ತಾರೆ. ಅವನ್ನೆಲ್ಲ ಬಂದ್ ಮಾಡಿ KVPD ಕಾಲ ಕೊಡೋದು ಮಾಡ್ರಿ. ಒಂದಿಷ್ಟು ಹೆಚ್ಚಿನ ಅಧಿಕಾರಿಗಳನ್ನ ಕೊಡ್ರಿ. ಗುಣ್ಯವ್ರು ನಮ್ಮ ತಾಲೂಕು ಜಮಖಂಡಿ ಒಳಗೆ
ಅದು ರೈತರ ನೆಟ್ ಕಾಡ್ತಾರ ನೋಡ್ರಿ ಅವ್ರು 8 ಮಂದಿ ಅವ್ರ ಭೂಮಿ 8 ಮಂದಿ ಒಳಗೆ ಇಬ್ಬರ ಅದಾರಿಲ್ರಿ. ಈಗ 5 ವರ್ಷ ಹಿಂಗ ಐತಿ. ಇಬ್ರು ಇದ್ರ ಯಾವ ದಿಕ್ಕಿಗಂತ ಹೋಗ್ಬೇಕ್ರಿ? ಇವ್ ರಿಯಲ್ ಎಸ್ಟೇಟ್ ಅದಾರ, ದುಡ್ಡು ಕೊಟ್ರ ಅವ್ರು ಹೋಗ್ಬಿಡ್ತಿದಾರ. ಈ ರಿಯಲ್ ಎಸ್ಟೇಟ್ ಉದ್ಯೋಗ ಬಂದ್ಬಿಟ್ಟಿಲ್ಲ ಹುಡುಗರು. ಅವ್ರು ರಿಯಲ್ ಎಸ್ಟೇಟ್ ಮಾಡೋ ಮಿನಿಸ್ಟರ್ ಲಿಂಕ್ನ ಇರ್ತಾನು, ಕೈಯಾಗ ದುಡ್ಡು ಇರ್ತೈತೆ ಅವ್ನಿಗೆ, ಅವ್ನು ತಹಶೀಲ್ದಾರ್ ಅವ್ನ ಕೈ ಇರ್ತಾನೆ. ಅವ್ರು ಏನ್ ಮಾಡ್ಬಿಡ್ತಾರೆ, ನಮ್ಮ ಅಲ್ಲೇ ಅರ್ಜಿಗೆ ಹೋಯ್ತಿರ್ತಾವ 3 ವರ್ಷದ್ದು 3 ತಿಂಗಳ ಅವ್ರು ಭೂಮಿ ಬರ್ತಾರೆ. ಅವ್ರಿಗೆ ಪಾನಿ ಮಾಡಿ ಕೊಡ್ತಾರೆ, ಖಾತೆ ಮಾಡಿ ಕೊಡ್ತಾರೆ. ಅವು ಅದು ಅಲ್ಲೇ ಬಿದ್ದೈತಿ ಕೇಸ್. ಅವು ಇನ್ನಯ್ಯ ತುಂಬಬೇಕು, ಭೂಮಿ ಅವ್ರನ್ನ ತುಂಬಿಲ್ಲ. ಏನು ಉಳಿದ್ರಿ ಎಲ್ಲ ಸೆಲ್ಫ್ ಬರ್ತೈತಿ ಸರ್ಕಾರ, ನೀವು ಮಾಡ್ಕೊಡತೈತಿ. ಆದರೆ ಮಾಡ್ಕೋದ್ರಿಂದ ಏನಾಗಿರ್ತೈತಿ ಜನ ಹೆಚ್ಚು. ಸರ್, ನಾಳೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್, ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷಗಳು ಬರ್ತಾ ಇದೆ. ಈ ಲೋಕಸಭಾ ಚುನಾವಣೆ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನಿದೆ ಸರ್? ಲೋಕಸಭೆ ಚುನಾವಣೆ ಒಳಗೆ ನಮ್ಮ ಅಭಿಪ್ರಾಯ ಹೇಳ್ತಂದ್ರೆ, ನಾವು 10 ವರ್ಷ ಕಂಡಿದ್ರಿ, ಜನ ಮಾತಾಡಿದ್ ಬಿಟ್ಟಿಲ್ಲ. ಇವತ್ತಿಗೆ ನಾವು ಕುಮಾರಸ್ವಾಮಿ ಮಾಡ್ತಂದ್ರೆ ಮಳೆ ಬಿಟ್ರು, ಯಡಿಯೂರಪ್ಪ ಮಾಡ್ತಂದ್ರೆ ಮಳೆ ಬಿಟ್ರು, ಸಿದ್ದರಾಮಯ್ಯ ಮಾಡ್ತಾರೆ ಮಳೆ ಬಿಟ್ರು, ಮೋದಿನ ಮಾಡ್ತಾರೆ ಮನೆ ಹೋಗ್ತಿ ಮಂದಿ ಮಳೆ ಬಿಡ್ತಾರೆ. ಯಾಕಂದ್ರೆ ಇದು 4ನೇ ಬಾರಿ ನಾವು ನೋಡಿದ್ವಿ. ಈಗ ನಾವು ಮನೆ ಆದರೂ ನಮ್ದು ಅಲ್ಲಿ ತಾಲೂಕು ಮಳೆಯಲ್ಲಿ ನಿಮ್ಗೆ ಕೆರೆ ಬಿಡ್ತೀವಿ, ನಮ್ಗೆ ಕೆರೆ ಬಿಡ್ತಾರೆ ಅಂದಾರ್ದಾಗ. ಹಂಗೆ ಈಗ ಮೋದಿಯವ್ರು ನಾವು ಮಳೆ ಬಿಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ 5 ತಾಲೂಕು ಕಡೆ 5 ಜಿಲ್ಲಾ 5 ಸಮಕ್ಷ ಒಳಗೆ ಅವು ಬಂದವು. ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಇವೆಲ್ಲ ಪರ್ಸೆಂಟೇಜ್ ಹೆಚ್ಚದಾರಿ ಕೊಟ್ಟಿವಿ ಮೋದಿಯವ್ರು. ಆಮೇಲೆ ಅವ್ರು ಮೋದಿಯವ್ರು ಪ್ರಧಾನಮಂತ್ರಿ ಆಗತ್ತಾರ ನಿಂತಿಲ್ಲ. ಯಾಕಂದ್ರೆ ಇನ್ನೊಂದು 100% ಹಾಕಾರ ಅವ ಆಗದ ದೇಶದಿಂದ ಕಾಂಗ್ರೆಸ್ ಅವ್ರು ನಮ್ಗೆ ಹೇಳ್ತಾರೆ. ಅದೊಂದು ನಮ್ಮ ಪ್ಲಸ್ ಪಾಯಿಂಟ್. ನಮ್ಮ ದೋಸ್ತ ಕಾಂಗ್ರೆಸ್ ಅವ್ರು ಏನಂತಾರು, ಇದೊಮ್ಮೆ ಪಕ್ಷ ಬಿಟ್ಟು ಅದನ್ನ ಮಾಡಿಬಿಡು, ಮುಂದೆ ನಿಮ್ಮ ಪಕ್ಷ ನೀವು ಮಾಡ್ರಿ, ನಮ್ಮ ಪಕ್ಷ ನಾವು ಮಾಡೋಣ, ದೇಶ ಉಳಿಸೋನು. ನಮ್ಗೆ ಜಾಸ್ತಿ ಮಂದಿ ಕಾಂಗ್ರೆಸ್ ಅವರು. ಈಗ ನಾವು 9 ವರ್ಷ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಈ ಕಾಂಗ್ರೆಸ್ ಅವ್ರ ನಮ್ಗೆ ಹೆಚ್ಚು ಒಳನಾಟದ ರೀ ಫೋನ್ಯಾಗ ಅವ್ರು ಮಾಡೋದು ಮಾಡಿರ್ತಾರೆ, ಇವ್ನು ಮಾಡೋದು ಹಿಂಗೆ ಹೇಳ್ತಾರೆ. ಅದು ಭಯ ಏನಿಲ್ಲ. ಮತ್ತು ನಮ್ಮ ಶಾಸಕರ ಎಲೆಕ್ಷನ್ದಾಗ ನಮ್ಮ ಮಂದಿ ಓಡೋ ಬದಿಕ್ಕಿಂತ ಜಾಸ್ತಿ ಐತಿ ರೈತರೆಲ್ಲ. ಮತ್ತು ರೈತರ ಬದಲು ಏನಂತಿರಲ್ಲ, ಇವು 4 ಕೆಲಸ ನೀವು ಆದರೂ ಎಲ್ಲಾದ್ರೂ ಮಾತಾಡ್ಬೇಕು ನೋಡ್ರಿ. ಒಂದು ಭೂಮಿ ಹೇಳಿದ್ರಿ, 2 ಕರೆಂಟ್ ರೀ, ಕರೆಂಟ್ TC ಕೊಡಬೇಕು, ಸೂಟ್ರ ಅವ್ನು ಚಂದ ತಂದು ಕುಂಡಿಸ್ಬೇಕು. ಮತ್ತು ಆಮೇಲೆ ಇದ್ರ ಸರಿಯಾಗಿ ಡ್ಯಾಮ್ಗಳು ಕೆರೆಗಳು ಹೆಚ್ಚು ಮಾಡ್ಕೊಬೇಕು. ಕ್ಯಾರಿಗಳು ಕೆರೆ ಡ್ಯಾಮ್ ಹೆಚ್ಚು ಮಾಡ್ಕೊಂಡ್ರೆ ಜಲ ಹೆಚ್ಚಾಗೈತಿ, ನೀರಿನ ಸಂಪರ್ಕ ರೈತರಿಗೆ ಅನುಕೂಲ ಆಗೈತಿ. ಸೊ ಇವು ನಾನು ಸಬ್ಸಿಡಿ ಅಂದ್ರೆ ನನಗೆ ಸಾಲೋದಿಲ್ಲ, ಸಬ್ಸಿಡಿ ಕೊಡ್ತಿದ್ವಿ. ಈಗ ನೀನು ರೋಟಾವೇಟರ್ ಹೇಳ್ಕೊಂಡು ಬಂದೀವಿ ನಾವು, ನಮ್ಗೆ 50% ಸಬ್ಸಿಡಿ ಅಂದ್ರಿ. ನಾವು ಒಂದು 62,000 ರೂಪಾಯಿ DD ಕಟ್ಟಿದ್ದೀವಿ. ಹೊರಗೆ ರೇಟ್ ಕೇಳಿದ್ವು 90,000 ರೂಪಾಯಿ ಇದೆ. ನಮ್ದು 20,000 ರೂಪಾಯಿ ದುಡ್ಡು ಯಾರು ಸಿಗೋತ ಗೊತ್ತಿಲ್ಲ. ಹಿಂಗೆಲ್ಲ ತುಳಿದಾಗಿರ್ತಾವೆ. 1,00,000 ರೂಪಾಯಿ ರೋಟಾವೇಟರ್ದ ಕಿಮ್ಮತ್ತು ಅವ್ರು ತುಂಬ್ಕೊಂಡು 120 ತುಂಬ್ಕೊಂಡ್ರು ಅವ್ರು. ಅದ್ರಾಗ ಅರ್ಧ 60 ಕಟ್ಕೊಂಡ್ರ ನಮಗೆ ಕಟ್ಟೋಬೇಕು 90 45 ಕಟ್ಟೋಬೇಕು. ಹೌದು, ಅರ್ಧ ಅಂದ್ರೆ 50%. 45 ಕಟ್ಟೋಬೇಕು. 62,000 ಕಟ್ಕೊಂಡು 62ಕ್ಕೆ 40 ತೆಗಿಲ್ಲ, 62 45 ತೆಗಿಲ್ಲ. 15,000 ರೂಪಾಯಿ ಮಿನಿಸ್ಟರ್ ಕಿಶನ್ ಹೋಗಿ ಬರುತ್ತೆ ನನಗೆ ಎನ್ಸಿನ ಮೀಟಿಗೆ. ಮನೆ ಕುಮಾರಸ್ವಾಮಿ ಅವ್ರು ಹೇಳಿದ್ರು, ಅಕ್ಕಿ 18 ಕೈಲಿ ಮೇಲೆ ಛತ್ತೀಸ್ಗಢ 26 ರೂಪಾಯಿ ಮಾರಾಟ ಆಗಿಲ್ಲ. ಸರ್ಕಾರ ಖರ್ಚಾಗಿ ಕೊಡ್ತಾರೆ. ಸರ್ಕಾರ ದುಡ್ಡು ಐತಿ, KS IAS MLA MP ಕಡೆ ಇರ್ತೈತಿ. ನಾವು ಪಂಚಾಯತ್ ಬಗ್ಗೆ ಏನು ಮಾಡ್ಬೋದು ಅಲ್ಲಿ ಹೇಳ್ಬೋದು. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಸರ್, ಇವತ್ತಿನ ಮಕ್ಕಳು ನಾಳೆ ನಾಡನ್ನು ಕಟ್ಟುವಂತ ಒಂದು ಶಕ್ತಿ ಇದೆ ಮಕ್ಕಳಲ್ಲಿ. ಸೊ ಈ ಯುವ ಜನರಿಗೆ ನೀವು ಯಾವ ಸಂದೇಶ ಹೇಳಲು ಇಷ್ಟಪಡ್ತೀರಾ? ಈಗ ನಾನು ಇದಕ್ಕೆ ಬೆಂಗಳೂರಿಗೆ ನಾನು ಟ್ರೈನಿಂಗ್ ಆಗಿದ್ದು ತರಬೇತಿ ಫಸ್ಟ್ ಇದ್ರಕ್ಕೆ ಹುಡುಗರು ಬದಲ ಸಾಲಿ ಬದಲ್ರಿ. ಅದೇ ಇಂಜಿನಿಯರ್ಗಳು ಎಷ್ಟು ಕಲ್ತಾರೆ ನಮ್ಮಲ್ಲಿ. ಇಂಜಿನಿಯರ್ಗಳು ಹುಡುಗರು ಭಾಳ ಸೀನಿಯರ್ದಾರಿ, ಭಾಳ ಕಲ್ತಾರೆ. ಹೊರದೇಶದಾಗ ನಮ್ಮ ಹುಡುಗರು ಹೈಯೆಸ್ಟ್ ಅದಾವ್ರಿ. ಅವ್ರೇನು ನಿರ್ಲಕ್ಷ್ಯ ಇಲ್ಲ. ಅವ್ರು 70% ಕಲ್ತದಾರು, ಅವ್ರ ಮಕ್ಕಳು ಇಂಡಿಯಾಗ ಐತಿದಾರು, ಅವ್ರು ಶಾನ್ಯಾರ ಹೋಗ್ಯಾರ್ರಿ. ಮತ್ತು ಅವರೆಲ್ಲ ಸಿಡಿ ಮಾಡ್ಕೊಂಡು ಬಂದಿರ ಆ ಕಡೆ ಸಿಡಿ. ಅವೆಲ್ಲ ರಾಜ್ಯ ಬೇರೆ ಬೇರೆ ರಾಜ್ಯ ದೇಶದ್ದು. ಅಲ್ಲಿ ಅಮೆರಿಕಾದ ಭಯಪಟ್ಟಾರ ಇವ್ರು ಕಲಿದ್ ನೋಡ್ರಿ. ಅಮೆರಿಕಾದಾಗ ಭಯ ಪಡಿಯತ್ತಾರೆ ಇವ್ರು ಕಲಿದ್ ನೋಡಿ. ಇವ್ರು 3 ವರ್ಷ 6 ವರ್ಷ ಹೊರಗೆ ಇರ್ತಾರೆ. ವೋಟಿಂಗ್ ಕಾರ್ಡ್ ಕೊಡಂಗಿಲ್ಲ ಇವ್ರಿಗೆ. ಯಾಕೆ ಕೊಡಂಗಂದ್ರೆ ಇವ್ರು ಅಲ್ಲೇ ಉಳ್ಕೊಂಡು ಒಂದು ದೇಶ ಕಟ್ಟಿ ಗಿಟ್ಟಾರ ಅಂತೇಳಿ ಇವ್ರು ಈಗಿನ ಜನ ಚಲೋ ಐತೆ. ಮತ್ತು ಒಂದು ಸ್ವಲ್ಪ ಜನ ಹಂಗೆ ಇರೋದ್ರಿ. ಆದ್ರೆ ಒಂದೇನು ಕಲಿಯೋದು ಶಾನ್ಯ ಭಾಳ ಐತ್ರಿ, ಒಳ್ಳೆ ಐತ್ರಿ. ಮತ್ತು ಈಗ ನಮ್ಮಲ್ಲಿ ಓಣ್ಯಾಗಿರಲಿ ಮೊದಲು ಯಾರು ಇರ್ತಿಲ್ಲ ನೌಕರಿ ಪಡ್ರಿ. ಈಗ ಇಂಜಿನಿಯರ್ ಅದಾರು, ಹೊರದೇಶದವರು, ಮಿಲಿಟ್ರಿನೂ ಅದಾರು, ಪೊಲೀಸರು ಅದಾರು, ಎಲ್ಲ ಮಾಸ್ತರ್ಗಳು ಅದಾರು. ಎಲ್ಲರೂ ಇಲ್ಲಿ ಒಬ್ರು ನೋಡಿ ಒಬ್ಬ ಕಲಿಯಾಕ. ಈ ಯುವ ಜನರಿಗೆ ನೀವು ಏನು ಹೇಳಲಿ ಇಷ್ಟಪಡ್ತೀರಾ?
ಯುವಜನಿಗೆ ಹೇಳೋದು ಏನಂದ್ರೆ ನಾವು ಶಾಲಿ ಕಲಿಯೋದು ನಿಲ್ಲಲ್ಲ ಅಂದ್ರೆ 7ನೇ ತನಕ ಕಲಿತು ರೈತಿಕೆ ಮಾಡಲಿ ಒಂದು ಬಿಟ್ಟರೆ ಅವನು ಫುಲ್ ಸೆಮೆ ಇದ್ದಾರೆ ನೌಕರಿ ಮಾಡಲಿ ಎರಡರ ಲಾಭ ಆಗುತ್ತೆ. ಒಂದು ಒಳ್ಳೆ ನಿಟ್ಟಿನಲ್ಲಿ ಬಾಳ್ರಿ. 7ನೇ 8ನೇ ಶಾಲಿ ಮುಗಿಸಿ ಮ್ಯಾಟ್ರಿಕ್ ಮುಗಿಸಿ ಅವನು ರೈತಿಕೆ ಮಾಡ್ರು ಅವ್ರು ನೌಕರಿ ಲಾಭ ಆಗ್ತಿದ್ವು. ಅಂದ್ರೆ ನಾನು ವಾಲಿಪ ಹಂಗಂದ್ರೆ ನೀನು ಕಮ್ಮ ಕಲಿತ್ರೆ ಕಲಿಕೋತ ಹೋಗ್ಬೇಕು. ಇಲ್ಲಿ ನಾನಾ ಉದಾಹರಣೆ ನಿಮ್ಗೆ ನಾನು 7ನೇ ಶಾಲೆ ಬಿಟ್ಟಿದ್ದಕ್ಕೆ ನಾನು ಕಂಡಪಟ್ಟಿ ಲಾಭ ಮಾಡ್ಕೊಂಡಿದ್ದೀನಿ ಹೊಲಗಳಾಗ. ಈ ಕಾರ ಕೊಟ್ಟು ಮಿಷನ್ ನೋಡಿದ್ದೆ, ಈ ಹೆಣ್ಮಕ್ಳು ಕೂತಲ್ಲೇ 3,000 ತೆಗಿದೈತಿ. ಅಲ್ಲಿ ದನಗಳು ಹಾಲು ಬರ್ತಾವೆ, ಅಲ್ಲಿ ಹೊಲದಾಗ ಕಬ್ಬು ಹಚ್ಚಿ ಅಡಿಸಿನ ಮತ್ತೆ ನನಗೆ ಊಟ ಪೂರ್ತಿಯಾಗಿ ಬರ್ತು ಜನರ ಜೋಡಿ ಅಡ್ಯಾಡ್ಬೋದು. ನನಗೇನು ಹೊರಗೆ ಖರ್ಚು ಬೇಕಾಗಿಲ್ಲ, ಇಲ್ಲಿ ತಿನ್ನಲ್ಲ, ತಂಬಾಕು ಬಿಡ್ರಿ, ಸಿಗರೇಟ್ ಇಲ್ಲ, ಏನು ನಮ್ಗೆ ಚಟಾಣ ಇಲ್ಲ. ಆದ್ರೆ ಜನರಿಗೆ ಚಟಕ ಅಂಟ್ಕೋಬೇಡ, ಹುಡುಗರಿದ್ರು ಚಟಕ ಅಂಟ್ಕೋಬೇಡ ಅಂತ. ಚಟಕ ಅಂಟ್ಕೊಳ್ಳೋದು ಏನು ಅವಶ್ಯಕತೆ ಇಲ್ರಿ. ಮತ್ತು ನಮ್ಗೆ ನೌಕರಿ ಸಿಕ್ಕಲ್ಲ ಕುಗ್ಗೋದು ಆಗಬಾರ್ದು. ಅವ್ರು ಮಾಡಿದ್ರೆ ದುನಿಯಾ ಆಗ್ಬೋದು. ದುಡಿರಿ ಕಷ್ಟಪಡ್ರಿ, ಕಷ್ಟಪಡ್ರಿ. ದೊಡ್ಡ ಸಾವುಕಾರ ಆಗ್ಯದ. ಈಗ ನೌಕರಿ ಮಾಡೋದಕ್ಕೆ ಸಾವುಕಾರ ನಮ್ಮಂತ ಕಲಿಲ್ದವ್ರ ಆಗ್ಯದ. ಯಾಕೆ ಆಗಿದಾರೆ ಅಂದ್ರೆ ಮಾನ್ಯ ಕನ್ನಡ ಶಾಲೆ ಟೀಚರ್ ಹೇಳಿ ನಮ್ಗೆ ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆ ರೊಕ್ಕ ಹುಡುಕೈತಿ. ಕಾಂಟ್ರಾಕ್ಟ್ ಮಾಡೋ ಅಲ್ಲಿ ಅಂದ್ರೆ 4 ಕಬ್ಬು ಅವ್ರ ಅಪ್ಪನ ಹೊಲ ಇದ್ರೆ ಕಬ್ಬು ಹಚ್ಚಿರ್ಬೇಕು, ರೊಕ್ಕ ಬರ್ಬೇಕು. ಇದನ್ನೆಲ್ಲ ಫ್ಯಾಕ್ಟ್ರಿ ಆಗಿದೆ, ಫ್ಯಾಕ್ಟ್ರಿಗಳು ಈಗ ಫ್ಯಾಕ್ಟ್ರಿಗಳು ದುಡಿಬೋದು. ಆದ್ರೆ ನೀರು ನನ್ನ ಕೈಲಿ ಅವ್ರಲ್ಲ ಮಾತು ನೋಡ್ರಿ, ಅವ್ರು ಮಾಡಿ ಅವ್ರಿಗೆ ಚಲೋ ಐತಿ. ಮತ್ತು ಈಗ ನಮ್ಮಲ್ಲಿ 80% ಎಲ್ಲ ಸಾಲಿ ಕೇಳ್ತಾರೆ. 3,000 ಹುಡುಗೋಣ ಅನ್ನೋರು ನೋಡ್ರಿ ಆಗೈತಿ. ಮಿನಿಮಿಂದೆಲ್ಲ ಸಾಲಿ ಕೊಡ್ತಾನೆ 3,000 ಹುಡುಗೋದು ಅವ್ರಿಗೆ. ಸರ ಭಾಳ ನಮಗೆ ಇಷ್ಟೊತ್ತವರೆಗೆ ನೀವು ನಮ್ಮ ಜೊತೆಗೆ ಭಾಳ ಒಳ್ಳೆ ಥರನಾಗಿ ಮಾತಾಡಿದ್ದೀರಿ. ನಿಮ್ಮ ಜೊತೆ ಮಾತಾಡಿ ನಿಮ್ಮ ಮನಸ್ಸಿನ ಮಾತನ್ನು ನಮಗೆ ಕೇಳಿ ಈ ನಿಮ್ಮ ಬಿಡಿ ಆದಂಥ ಮಧುರವಾದಂಥ ಮನಸ್ಸಿನ ರಾಜಕೀಯ ಮಾತು ಎಲ್ಲ ಜನರ ಮನಸ್ಸಿನಲ್ಲಿ ಮುಟ್ಲಿ ಅಂತ ಹಾರೈಸುತ್ತಾ ನಮಗೆ ಧನ್ಯವಾದಗಳನ್ನು ಹೇಳಲು ನಾನು ಇಷ್ಟಪಡ್ತೀನಿ. ಚಾ ಮಾಡಿ